ಇವತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬಂದಿಲ್ಲ. 2ರಿಂದ 3 ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯದು ನಿಮ್ಮ ಖಾತೆಗಳಿಗೆ ಬಂದಿಲ್ಲ. ನೋಡಿ, ಇಲ್ಲಿ ಡೇಟು ದಿನಾನು ಆಗ್ತಾನೆ ಬರ್ತಾ ಇದೆ. ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗಳಿಗೆ ಬರ್ತಾ ಇಲ್ಲ. ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ, ಬರುತ್ತೆ 6,000 ರೂಪಾಯಿ ಹಣ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಬರಬೇಕಾಗಿರುವಂತಹ 2,000 ರೂಪಾಯಿ ಹಣನೇ ಬರ್ತಾ ಇಲ್ಲ. 3 ತಿಂಗಳಾಯಿತು, ಇನ್ನೂ ಕೂಡ ಹಣನೇ ಬಂದಿಲ್ಲ. ಆದರೆ ಈ 6,000 ರೂಪಾಯಿ ಹಣವನ್ನು ಇವರು ಹಾಕ್ತಾರೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಇಷ್ಟು ದಿನ ಆದರೂ ಕೂಡ ಬರದೇ ಇದ್ದಕ್ಕೆ ಇದು ಕ್ಯಾನ್ಸಲ್. ಸ್ನೇಹಿತರೆ, ಈ ವಿಡಿಯೋನ ಯಾರು ಸಂಪೂರ್ಣವಾಗಿ ನೋಡ್ತಿರೋ ಅವರು ಮಾತ್ರ ನೋಡಿ. ನೀವೇನಾದರೂ ಸ್ಕಿಪ್ ಮಾಡಿ ನೋಡ್ತೀರಾ ಅಂತಂದರೆ ಈ ವಿಡಿಯೋನ ನೋಡಬೇಡಿ, ಇವಾಗಲೇ ಎಕ್ಸಿಟ್ ಆಗಿ. ಯಾಕಂತಂದರೆ ನಾನು ಹೇಳುವಂತಹ ಈ ಇನ್ಫಾರ್ಮೇಷನು ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಡೌಟ್ಗಳನ್ನು ಕೂಡ ಕ್ಲಿಯರ್ ಮಾಡ್ತವೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು, ನಾನು ಪದೇ ಹೇಳೋದಿಲ್ಲ, ಕೊನೆವರೆಗೂ ನೋಡಿ ಅಂತ. ಸೊ ನಾನು ಏನು ಇನ್ಫಾರ್ಮೇಷನ್ ಇದೆ ಅದನ್ನಷ್ಟ ಹೇಳ್ತೇನೆ. ಸೊ ಆದ ಕಾರಣ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ನೋಡಿಬಿಟ್ಟು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು ಮತ್ತು ನಿಮ್ಗೆ ಯಾರು ಗೊತ್ತಿರ್ತಾರೆ ಅಂತಂದರೆ ಅಂಥವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ನೀವು ದಿನ ಕಳೆದಂತೆ ಇವತ್ತು ಬರುತ್ತೆ ಹಣ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ. ಸೊ ಇದು ಬರ್ತಾನೆ ಇಲ್ಲ, ಬರುತ್ತೆ ಅಂತ ಹೋಗ್ತಾ ಇದ್ದೀರಾ, ಆದರೆ ಹಣನೇ ಬರ್ತಿಲ್ಲ. ಇದಕ್ಕೆ ಏನು ರೀಸನ್ನು? ಸೊ ಇವೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಇದೊಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಆದ ಕಾರಣ ಸಂಪೂರ್ಣವಾಗಿ ನೋಡಬಹುದಾಗಿರುತ್ತೆ. ಬನ್ನಿ ಇವೆಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಅಪ್ಡೇಟ್ಗಳು ಮತ್ತು ಇನ್ನಿತರ ಯೋಜನೆಗಳ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಗಳು ಬೇಕು ಅಂತಂದರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಹೌದು ಸ್ನೇಹಿತರೆ, ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಲೈಕ್ ಅನ್ನು ನೀವು ಮಾಡಬೇಕಾಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಬಹುದು. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಒಂದು ಮೋಟಿವೇಶನಲ್ ಆಗಿರುತ್ತೆ. ಸೊ ಯಾರಿಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅವರು ತಪ್ಪದೆ ಲೈಕ್ ಮಾಡಿ. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆ ದಿನ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ, ಈ ಸಮಯದಲ್ಲಿ ಬರುತ್ತೆ, ಆ ಸಮಯದಲ್ಲಿ ಬರುತ್ತೆ ಅಂತ ನಾವು ಕಾದು ಸುಸ್ತಾಗ್ಬಿಟ್ಟಿದ್ದಾವೆ. ಆದರೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ಮ ಖಾತೆಗಳಿಗೆ ಬರ್ತಿಲ್ಲ. ಯಾಕೆ? ಇಲ್ಲಿ 4ರಿಂದ 5 ಕ್ವಶನ್ಸ್ಗಳು ನಿಮ್ಮ ತಲೆಯಲ್ಲಿದ್ದಾವೆ. ಒಂದು ನೋಡಿ, ಮೊದಲನೆಯ ಒಂದು ಕ್ವಶನ್ಸ್ ಏನು ಅದನ್ನು ನಾನು ನಿಮಗೆ ಉತ್ತರಿಸ್ತೇನೆ, ಬನ್ನಿ. ನೋಡಿ, ಇವತ್ತು ಡೇಟು ಇದು ಇದೆ, ಆದರೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಸೊ ಈ ಡೇಟಿನ ಪ್ರಕಾರ ಹೋದರೆ 3 ತಿಂಗಳಿಂದ ಹಣ ಬರಬೇಕಾಗಿತ್ತು. 3 ತಿಂಗಳಿಗೆ ಬೇಡ ಹಣ, ಅಟ್ಲೀಸ್ಟ್ ಒಂದು 2 ತಿಂಗಳಿನ ಹಣ 4,000 ರೂಪಾಯಿ ಹಣ ಬರಬೇಕಾಗಿತ್ತು. ಈ ಹಣ ಬರಲಿಲ್ಲ ಅಂತ ನಿಮ್ಮದೊಂದು ಮೊದಲನೆಯ ಒಂದು ಕ್ವಶನು. ಈ ಒಂದು ಮೊದಲನೆಯ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೇನೆ. ನೋಡಿ, ಇವತ್ತು ಈ ಡೇಟಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಹೌದು 3 ಕಂತುಗಳ ಹಣ ಬರಬೇಕಾಗಿತ್ತು. ಅದು 12, 13 ಮತ್ತು 14 ಅಂತಂದರೆ ಟೋಟಲ್ ಆಗಿ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿತ್ತು. ಆ ಹಣವನ್ನು ಇವರು ಹಾಕಿಲ್ಲ. ಓಕೆ, ಸೊ ಇವಾಗ ಕನ್ಫರ್ಮೇಷನ್ ಆಗಿದೆ ಇವರು ಹಣ ಹಾಕಿಲ್ಲ ಅಂತ. ಆದರೆ ಕೆಲವೊಬ್ಬರು ಮತ್ತೆ ಹಿಂದಿನ ವಿಡಿಯೋದಲ್ಲಿ ನೀವೇ ಹೇಳಿದಿರ ಹಣ ಬಂದಿದೆ, ಹಣ ಹಾಕಿದ್ದೇವೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಸೊ ಇವಾಗ ಬರೋಣ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆನಾ ಇಲ್ವಾ, ಈ 12 ಮತ್ತು 13ನೇ ಕಂತಿನ ಹಣ ಬಂದಿದೆನಾ ಇಲ್ವಾ, ಅದರ ಒಂದು ಕನ್ಫರ್ಮೇಷನ್ ಅನ್ನು ನೀವು ನಮಗೆ ತಿಳಿಸಿ ಅಂತ ಹೇಳ್ತೀರಾ. ಇದೊಂದು 2ನೇ ಕ್ವಶನು. 2ನೇ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೇನೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ, ಹೌದು 12 ಮತ್ತು 13ನೇ ಕಂತಿನ ಹಣ ಬಂದಿದೆ. ಆದರೆ ಸ್ನೇಹಿತರೆ, ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಇದು ಎಲ್ಲರಿಗೂ ಬರ್ತಾ ಇಲ್ಲ. ಎಲ್ಲ ಜಿಲ್ಲೆಯಲ್ಲಿ ಇರುವಂತಹ ಮಹಿಳೆಯರಿಗೂ ಕೂಡ ಇದು ಬರ್ತಾ ಇಲ್ಲ. ಸೊ ಇವರು ಯಾವ ರೀತಿ ಹಾಕ್ತಾ ಹೋಗ್ತಾ ಇದ್ದಾರೆ ಅಂತಂದ್ರೆ, ಇವರು ಜಿಲ್ಲೆಗಳ ಒಂದು ಆಯ್ಕೆಯನ್ನು ಮಾಡ್ಕೊಂಡಿಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ ಈ ಕರ್ನಾಟಕಕ್ಕೆ ಇಷ್ಟೊಂದು ಮಹಿಳೆಯರಿಗೆ ಹೋಗಬೇಕು ಅಂತ ಇವರು ಹಾಕ್ತಾ ಇದ್ದಾರೆ. ಆದರೆ ಕೆಲವೊಂದು ಸರಿ ಇವರು ಜಿಲ್ಲೆಗಳ ವೈಸು ಕೂಡ ಹಾಕ್ತಾ ಇದ್ರು. ಅದು 1ರಿಂದ 10ನೇ ಕಂತಿನವರೆಗೂ ಕೂಡ ಇವರು ಆ ರೀತಿ ಮಾಡಿದ್ರು ಅಂತ ಅನ್ಸುತ್ತೆ. ಬಟ್ ಆಮೇಲೆ ಇವರು ಆ ರೀತಿ ಮಾಡಲಿಲ್ಲ. ಯಾಕಂತಂದ್ರೆ ಈ ಜಿಲ್ಲೆಗಳ ಒಂದು ಏನು ಇದೆ ಅಲ್ಲ, ಸೊ ಜಿಲ್ಲೆಗಳ ಪ್ರಕಾರನೂ ಕೂಡ ಇವರು ಹಾಕ್ತಾರೆ ಹಣನ. ಆದರೆ ಯಾವ ರೀತಿ ಹಾಕ್ತಾರೆ ಅಂತಂದರೆ ಸ್ನೇಹಿತರೆ, ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಯವರೆಗೂ ಕೂಡ ಇದು ಹಣ ಜಮೆ ಆಗುತ್ತೆ. ಆದರೆ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಇದು ಜಮೆ ಆಗೋದಿಲ್ಲ. ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಹೌದು, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ, ಇದು ಬರೋಲ್ಲ ಅಂತಲ್ಲ, ಖಂಡಿತ ಬರುತ್ತೆ. ಸೊ ಹಾಗಾಗಿ ಜಿಲ್ಲೆಗಳ ವೈಸ್ ಕೂಡ ಹಣ ಹಾಕ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇವರು ಇದನ್ನ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಸುಮ್ಮನೆ ರ್ಯಾಂಡಮ್ ಆಗಿ ಹಾಕ್ತಾ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬಹುದು. ಸೊ ಕೆಲವೊಬ್ಬರಿಗೂ ಜಿಲ್ಲೆಗಳ ವೈಸು ಕೂಡ ಬರುತ್ತೆ, ಬರೋಲ್ಲ ಅಂತಲ್ಲ, ಖಂಡಿತ ಅವ್ರಿಗೂ ಕೂಡ ಜಮೆ ಆಗುತ್ತೆ. ಸೊ ಇವಾಗ ಈ 3ನೇ ಕ್ವಶನ್ ಬಂದ್ಬಿಟ್ಟು, ಇವರು ಬರೋ 2,000 ರೂಪಾಯಿ ಹಣನ ಹಾಕ್ತಾ ಇಲ್ಲ ಗುರು, ಇನ್ನು 6,000 ರೂಪಾಯಿ ಹಣ ಹಾಕ್ತಾರಾ? ಹೋಗ್ಲಿ, 4,000 ರೂಪಾಯಿ ಹಣ ಹಾಕ್ತಾರಾ? ಇಲ್ಲ, ಇದೆಲ್ಲ ಸುಳ್ಳು, ನಾವು ನಂಬಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಇದೊಂದು 3ನೇ ಕ್ವಶನು. ಈ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೇನೆ. ನೋಡಿ, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ಹೇಳಿದ್ದಾರೆ. ಅದರ ಒಂದು ಪ್ರೂಫನ್ನು ಕೂಡ ನಾನು ಒಂದು 2ರಿಂದ 3 ವಿಡಿಯೋಗಳಲ್ಲಿ ಹಾಕಿದ್ದೇನೆ. ಅದ್ರ ಜೊತೆಗೆ ಅದನ್ನು ಒಂದು ಶಾರ್ಟ್ ವಿಡಿಯೋ ಆಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮೊದಲನೇ ಒಂದು ಶಾರ್ಟ್ ವಿಡಿಯೋ ಅದೇ ಇದೆ, ನೀವು ಅದನ್ನು ಕೂಡ ನೋಡಬಹುದು ಸ್ನೇಹಿತರೆ. ಇಲ್ಲಿ ಮೊದಲು ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ 2,000 ರೂಪಾಯಿ ಹಣ ಬರ್ತಾ ಇಲ್ಲ, ಇನ್ನು 4,000 ರೂಪಾಯಿ ಬರುತ್ತೆ, 6,000 ರೂಪಾಯಿ ಹಣ ಬರುತ್ತೆ ಅಂತ. ಇದೊಂದು ನಿಮ್ಮ 3ನೇ ಒಂದು ಕ್ವಶನ್. ನೋಡಿ, ಇಲ್ಲಿ ಈ 6,000 ರೂಪಾಯಿ ಹಣವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು ಹಾಕ್ತೇವೆ ಅಂತ. ಬಟ್ ಇವ್ರು ಯಾವ ರೀತಿ ಹೇಳಿದ್ರು ನೋಡಿ,
ನಿಮಗೇನಾದರೂ ಇಲ್ಲಿ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದರೆ ಸೊ ನಿಮಗೆ 2,000 ರೂಪಾಯಿ ಹಣ ಆಗ್ತವೆ, 2 ಕಂತಿನ ಹಣ ಬಂದಿಲ್ಲ ಅಂದರೆ 4,000 ರೂಪಾಯಿ ಹಣ ಆಗ್ತವೆ. ಅದೇ ರೀತಿ 3 ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂತಂದರೆ ನಾವು 6,000 ರೂಪಾಯಿ ಹಣವನ್ನು ಹಾಕ್ತವೆ. ಇದೊಂದು ಪಕ್ಕಾ ಇನ್ಫಾರ್ಮೇಷನ್ ಅಂತ ಅವರು ಹೇಳಿದರು, ಕೊನೆಯದಾಗಿ ಹೇಳಿದರು. ಆದರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಅಂಶ ಏನು ಅಂತಂದರೆ ಸೊ ಇನ್ನೂ ಕೂಡ ಈ ಏನು ನಿಮ್ಮ ಖಾತೆಗಳಿಗೆ ಈ 3 ಕಂತಿನ ಹಣಗಳು ಬರದೇ ಇದ್ದಿಲ್ಲ ಅಂತಂದರೆ ಮಾತ್ರ ಈ 3 ಕಂತುಗಳ ಹಣವನ್ನು ನಾವು ಒಟ್ಟಿಗೆ ಹಾಕ್ತವೆ, ಅಂತಂದರೆ 6,000 ರೂಪಾಯಿ ಹಣವನ್ನು ಒಟ್ಟಿಗೆ ಹಾಕ್ತವೆ ಅಂತ ಒಂದು ಮಾಹಿತಿಯನ್ನು ಕೂಡ ಇವರು ಕೊಟ್ಟರು ಸ್ನೇಹಿತರೆ. ಓಕೆ, ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇದೊಂದು 3ನೇ ಒಂದು ಕ್ವಶನ್ ಆಗಿದೆ. ಇವಾಗ 4ನೇ ಒಂದು ಕ್ವಶನ್ ಬಂದ್ಬಿಟ್ಟು ಗೃಹಲಕ್ಷ್ಮಿ ಕೊನೆಗೂ ಕ್ಯಾನ್ಸಲ್ 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 ಕ್ಯಾನ್ಸಲ್. ತುಂಬ ಜನರು ಹಳ್ಳಿ ಕಡೆ ಅಂತೂ ತುಂಬ ಜನರ ತಲೆಯಲ್ಲಿ ಈ ರೀತಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇಲ್ಲಿ ಮೋದಿ ಅವರು ಬರದೇ ಇದ್ದಕ್ಕೆ ಸಿದ್ದರಾಮಯ್ಯನವರು ಅವರ ಒಂದು ಗ್ಯಾರಂಟಿಯನ್ನು ಕ್ಯಾನ್ಸಲ್ ಮಾಡಿದ್ರು ಅಂತ. ಸೊ ನಾನು ಈ ರೀತಿ ಮಾತಾಡೋದು ಕೂಡ ಕೇಳಿಸ್ಕೊಂಡಿದ್ದೇನೆ ನಾನೇ ಸ್ವತಃ. ನೋಡಿ, ನಿಮ್ಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ 2 ರಿಂದ 3 ಕಂತುಗಳು ಬಂದಿಲ್ಲ ಅಷ್ಟೇ. ಆದರೆ ನೋಡಿ, ಸ್ವಲ್ಪ ನೀವು ಹಿಂದೆ ಹೋಗಿ 1 ರಿಂದ 11ನೇ ಕಂತಿನ ಹಣದವರೆಗೂ ಕೂಡ ನಿಮಗೆ ಹಣ ಬಂದಿದೆ. ಹಾಗಾಗಿ ನೀವು ಅವ್ರ ಮಾತನ್ನು ಕೇಳಲಿಕ್ಕೆ ಹೋಗಬೇಡಿ. ನಮ್ಮ ಒಂದು ರೆಗ್ಯುಲರ್ ಆಗಿ ವಿಡಿಯೋಗಳನ್ನು ನೀವು ನೋಡ್ತಾ ಇರಿ. ಬೇರೆಯವ್ರಿಗೂ ಕೂಡ ಬಂದಿರುವಂತಹ ಹಣದ ಒಂದು ಡೀಟೇಲ್ಸನ್ನು ಕೂಡ ನಾವು ಸುಮಾರು ವಿಡಿಯೋದಲ್ಲಿ ತಿಳಿಸ್ತೇವೆ. ಅದ್ರ ಜೊತೆಗೇನೆ ಈ ಗೃಹಲಕ್ಷ್ಮಿ ಯೋಜನೆಯ ಕ್ಯಾನ್ಸಲ್ ಆಗಿದೆ ಅಂತ ಈ ಮಾಹಿತಿಯನ್ನು ನಿಮಗೆ ಯಾರಾದರೂ ತಿಳಿಸಿದ್ರೆ ಸೊ ನೀವು ನಂಬಲಿಕ್ಕೆ ಹೋಗಬೇಡಿ. ಬಿಕಾಸ್ ಈ ಒಂದು ಯೋಜನೆ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಯೋಜನೆ. ಈ ಯೋಜನೆ ಕ್ಯಾನ್ಸಲ್ ಆಯಿತು ಅಂತಂದರೆ ಸೊ ತುಂಬ ಜನರಿಗೆ ನಷ್ಟ ಆಗೋದಷ್ಟೇ ಅಲ್ಲದೆ ಸರ್ಕಾರಕ್ಕೂ ಕೂಡ ಇದು ನಷ್ಟ ಆಗುತ್ತೆ, ಇಲ್ಲ ಅಂತಲ್ಲ. ಏನು ನಷ್ಟ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಇವಾಗ ಈ ಹಣ ಕ್ಯಾನ್ಸಲ್ ಆಗಿದೆನಾ ಇಲ್ವ ಅಂತ ನೋಡಿದ್ರೆ ಖಂಡಿತ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಿಲ್ಲ, ಬಂದೇ ಬರುತ್ತೆ. ದಯವಿಟ್ಟು ಒಂದು ನಂಬಿಕೆಯನ್ನು ಇಟ್ಕೊಳ್ಳಿ ಅಂತ ಈ ಒಂದು ನಾನು ಹೇಳಬಲ್ಲೆ. ಇವಾಗ ಕೊನೆಯ ಒಂದು ಕ್ವಶನ್, ಇದು ಒಂದು ಲಾಸ್ಟ್ ಕ್ವಶನ್ ಆಗಿರುತ್ತೆ. ಸರ್, ನಮಗೆ ನಂಬಿಕೆನೇ ಹೋಗ್ಬಿಟ್ಟಿದೆ. ಈ ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ ನಮಗೆ ವೇಟ್ ಮಾಡಿ ಸಾಕಾಗ್ಬಿಟ್ಟಿದೆ ಅಂತ ತುಂಬ ಜನರು ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ರು. ಅದಷ್ಟೇ ಅಲ್ಲದೆ ಸ್ನೇಹಿತರೆ, ನೋಡಿ, ತುಂಬ ವಿಡಿಯೋಗಳನ್ನು ಕೂಡ ನೋಡ್ತೀರಾ, ಹಣ ಇವತ್ತು ಬರ್ಬೋದು ಅಂತ ಅಂದ್ಕೊಳ್ತೀರಾ. ಸೊ ಅವತ್ತದು ಹಣ ಬಂದಿರೋದೇ ಇಲ್ಲ. ಸೊ ನೋಡಿ, ನೀವು ಒಂದನ್ನು ನಂಬಬೇಕು, ಏನಂತಂದರೆ ಬಂದಿರುತ್ತೆ ಹಣ, ಆದರೆ ಎಲ್ಲರಿಗೂ ಕೂಡ ಬಂದಿರೋದಿಲ್ಲ. ನಾನು ಹೇಳಿದಲ್ಲ, ಸೊ ಇಲ್ಲಿ 100 ಜನ ಇದ್ದರೆ ಅವರಿಗೆ ಒಬ್ಬರಿಗೆ ಅಥವಾ ಇಬ್ಬರಿಗೆ ಅಥವಾ 10 ಜನಕ್ಕೆ ಈ ರೀತಿ ಹಣವನ್ನು ಇವರು ಹಾಕ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಹಣ ಬರುತ್ತೆ. ನೀವು ವಿಡಿಯೋಗಳನ್ನು ನೋಡ್ತೀರಾ, ಹಣ ಬರೋದಿಲ್ಲ ಅಂತ ಅಂದ್ಕೊಳ್ತೀರಾ, ಮತ್ತೆ ಬೇಜಾರಾಗಿ ಮತ್ತೆ ಸುಮ್ಮನೆ ಆಗ್ತೀರಾ, ಈ ಹಣ ಅನ್ನೋದು ಕ್ಯಾನ್ಸಲ್ ಆಗಿದೆ ಅಂತ ಅಂದ್ಕೊಳ್ತೀರಾ. ಸೊ ನೀವು ಈ ರೀತಿ ಏನು ಅಂದ್ಕೊಳ್ಬೇಡಿ. ನಿಮಗೆ ಖಂಡಿತ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮೆ ಆಗೇ ಆಗುತ್ತೆ. ಇನ್ನೇನು ಕೆಲವು ದಿನಗಳಲ್ಲಿ, ಇಷ್ಟೊಂದು ದಿನ ನೀವು ಇವಾಗಲೇ ಕಾಯ್ದುಬಿಟ್ಟಿರ, ಸುಮಾರು 2 ತಿಂಗಳುಗಳಾಯಿತು ನೀವು ಕಾಯ್ತಾ ಇದ್ದು. ಆದರೆ ಇನ್ನು ಕೆಲವು ದಿನಗಳು ಕಾಯಿರಿ, ನಿಮಗೆ ಈ ಹಣ ಬಂದು ಖಂಡಿತ ಜಮೆ ಆಗುತ್ತೆ. ಸೊ ಇನ್ ಕೇಸು ನೀವು ಏನಾದರೂ ರೆಗ್ಯುಲರ್ ಆಗಿ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇಲ್ಲ ಅಂತಂದರೆ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಸಿಕ್ಕಿರೋದಿಲ್ಲ. ಸೊ ಖಂಡಿತ ನಮ್ಮ ರೆಗ್ಯುಲರ್ ವೀಡಿಯೋಸ್ಗಳನ್ನ ನೋಡಿ, ಇದರಿಂದ ನಿಮಗೆ 101% ಸೊ ನಿಮಗೆ ಡೈಲಿ ಅಪ್ಡೇಟ್ಗಳು ಸಿಗ್ತವೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ಕೇಳ್ತಾ ಇದ್ದಿದ್ದೇನಂತಂದರೆ, ಸರ್ ನಮಗೆ ರೇಷನ್ ಕಾರ್ಡ್ ಇದೆ, ಆದರೂ ಕೂಡ ಇಲ್ಲಿ ರೇಷನನ್ನು ಕೊಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ. ಸೊ ಯಾರು ಆ ರೀತಿ ಕೇಳ್ತಾ ಇದ್ರಿ ಅಂತ ಸೊ ಆ ರೀತಿ ಕಾಮೆಂಟ್ ಮಾಡಿದ್ರು ಕೂಡ ಇದ್ದಾರೆ. ನೋಡಿ, ಯಾರಿಗೆ ಆ ರೀತಿ ಕೊಡ್ತಾ ಇಲ್ಲ ಅಂತಂದರೆ, ಯಾರಿಗೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದಾವೆ ಅಂತಹ ಒಂದು ಮಹಿಳೆಯರಿಗೆ ಆ ರೀತಿ ಆಗಿದೆ ಅಷ್ಟೇ. ಸೊ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿಲ್ಲ ಅಂತಂದರೆ ಏನು ಕೂಡ ಹೋಪನ್ನು ಕಲ್ಕೊಳ್ಬೇಡಿ, ಒಂದು ನಂಬಿಕೆಯನ್ನು ಇಟ್ಕೊಳ್ಳಿ. ನಿಮಗೆ ಹಣ ಅನ್ನೋದು ಖಂಡಿತ ಜಮೆ ಆಗುತ್ತೆ. ಅದ್ರ ಜೊತೆಗೆ ರೇಷನನ್ನು ಕೂಡ ನಿಮಗೆ ಕೊಡ್ತಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಏನು ಅಂತಂದರೆ ಸ್ನೇಹಿತರೆ, ಸೊ ತುಂಬ ಜನರು ಹೇಳ್ತಾರೆ ನಮಗೆ ಕಾದು ಸಾಕಾಗ್ಬಿಟ್ಟಿದೆ, ಈ ಹಣ ಅನ್ನೋದು ಬರೋದಿಲ್ಲ ಅಂತ. ಸೊ ನೋಡಿ, ನೀವು ದಯವಿಟ್ಟು ನಿಮ್ಮ ಕೆಲಸ ಏನಿರುತ್ತೆ ಅದನ್ನ ಮಾಡಿ. ಈ ಹಣಕ್ಕೆ ನೀವು ಬಿಟ್ಬಿಡಿ, ಅದು ನಿಮಗೆ ಬರುವಂತಹ ಒಂದು ಸಮಯದಲ್ಲಿ ಬಂದೇ ಬರುತ್ತೆ ಅಂತ ನಾನು ನಿಮಗೆ ಒಂದು ಚಿಕ್ಕ ಇನ್ಫಾರ್ಮೇಷನನ್ನು ತಿಳಿಸಬಲ್ಲೆ ಅಷ್ಟೇ. ಇದು ನಿಮ್ಮ ಇಷ್ಟ. ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ನೋಡಿ, ನಮ್ಮದು ಕೆಳಗಡೆ ಒಂದು ವಾಟ್ಸಪ್ ಗ್ರೂಪ್ ಇದೆ. ನೀವು ದಯವಿಟ್ಟು ಅದಕ್ಕೆ ಸೇರಿ, ಲಿಂಕನ್ನು ಕೆಳಗಡೆ ನಾನು ಹಾಕಿರ್ತೇನೆ ಮತ್ತು ಕಾಮೆಂಟ್ ಸೆಕ್ಷನಲ್ಲೂ ಕೂಡ ನಾನು ಹಾಕಿರ್ತೇನೆ. ದಯವಿಟ್ಟು ನೀವು ಅದಕ್ಕೆ ಸೇರಿ ನೀವೆಲ್ಲ ಇನ್ಫಾರ್ಮೇಷನನ್ನು, ನಿಮ್ಮ ಬಳಿ ಅಂತೂ ವಾಟ್ಸಪ್ ಅಪ್ಲಿಕೇಶನ್ ಇದ್ದೇ ಇರುತ್ತೆ, ನೀವೆಲ್ಲ ಇನ್ಫಾರ್ಮೇಷನನ್ನು ನೀವು ಜಸ್ಟ್ ನಿಮ್ಮ ವಾಟ್ಸಪ್ನಲ್ಲಿ ನೀವು ನೋಡ್ಕೋಬೋದು ಅಷ್ಟೇ. ಜಸ್ಟ್ ಓಪನ್ ಮಾಡೋದ್ರ ಮುಖಾಂತರ ನೀವೆಲ್ಲವನ್ನು ಕೂಡ ವಾಟ್ಸಪ್ನಲ್ಲಿ ನೋಡ್ಕೋಬಹುದು ಈ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗಳನ್ನು. ಮತ್ತು ಏನಾದರೂ ನಾವು ಯೂಟ್ಯೂಬ್ನಲ್ಲಿ ಹೇಳಲಾಗದಂತಹ ಇನ್ಫಾರ್ಮೇಷನ್ಗಳನ್ನು ಕೂಡ ಈ ವಾಟ್ಸಪ್ನಲ್ಲೂ ಕೂಡ ತಿಳಿಸ್ತವೆ. ಆದ ಕಾರಣ ದಯವಿಟ್ಟು ಅಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಅಲ್ಲ, ಜಸ್ಟ್ ನೀವು ಅದರ ಮೇಲೆ ಕ್ಲಿಕ್ ಆಗಿ ಅದೇ ಸ್ವತಃ ಇದು ಆಗುತ್ತೆ. ಅಲ್ಲೊಂದು ಫಾಲೋ ಬಟನ್ ಕಾಣುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ. ನೀವೇನಾದರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆಯಲ್ಲ, ಈ ನಂಬರ್ ಅವ್ರದ್ದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ.